ಸೂಪರ್ ಟೇಸ್ಟ್ ಮಾತ್ರ ನೋಡಿ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ, ಮಾಡ್ಕೊಂಡು ತಿನ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯ ಮಿರಜ್ಕರ್. ಸೊ ನಾನಿವತ್ತು ಚಿಕನ್ ಬಿರಿಯಾನಿ ಆ್ಯಂಡ್ ಅದಕ್ಕೊಂದು ಸಾಂಬಾರು ಮಾಡೋಣ ಅಂತಿದ್ದೀನಿ. ಸೊ ಮಸಾಲೆ ಎಲ್ಲ ರೆಡಿ ಇದೆ, ಎರಡಕ್ಕೂ ಸೇಮ್ ಸಮ ಮಸಾಲೆ ತೆಗ್ದಿದ್ದೀನಿ, ನೋಡ್ತಿದ್ದೀರಾ. ಆ್ಯಂಡ್ ಇದು ಸೇಮ್ ಇದೆ. ಕೊತ್ತಂಬರಿ ಚೂರು ಇದಕ್ಕೆ ಜಾಸ್ತಿ ಇದೆ, ಇದಕ್ಕೊಂಚೂರು ಕಮ್ಮಿ ಇದೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ದ ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ ಅಂತಿದೆ. ಸೊ ಅದು ಚಿಕನ್ ಬಿರಿಯಾನಿ, ಇದು ಒಗ್ಗರಣೆಗೆ ಹಾಕೋಕ್ಕೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ 2 ಸ್ಪೂನ್ ಎಣ್ಣೆ ಹಾಕೋಣ, ಸಾಕು. ನಾನು 2 ಮಸಾಲ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಕೂಡ ಸೇಮ್ ಫ್ರೈ ಮಾಡ್ಕೋಬೇಕು. ಫಸ್ಟು ಚಕ್ಕೆ, ಲವಂಗ, ಯಾಲಕ್ಕಿ, ಕರಿಮೆಣಸು ಇವೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಶುಂಠಿ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊತೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಇದ್ದಾವೆ ಒಂದಷ್ಟು, ಅದನ್ನು ಹಾಕ್ಕೊಂಡ್ಬಿಡೋಣ. ನೀವು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ಖಾರ ಇದ್ದರೆ, ಸಪ್ಪೆ ಇದ್ದರೆ ಮೆಣಸಿನ್ಕಾಯಿನ. ನೋಡಿ, ಲೈಟಾಗಿ ಬ್ರೌನ್ ಆಗ್ತಾ ಇದೆ. ಇನ್ನೊಂದು ಚೂರು ಫುಲ್ ಬ್ರೌನ್ ಆಗಿಬಿಟ್ರೆ ತೆಗಿಬೋದು. ಇದಕ್ಕೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಯಾಲಕ್ಕಿ, ಕರಿಮೆಣಸು, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದ್ರದ್ದಿನ್ನೂ ಟೊಮ್ಯಾಟೊ, ಕೊಬ್ಬರಿ ಆ್ಯಂಡ್ ಕೊತ್ತಂಬರಿ ಇಷ್ಟು ಹಿಂಗೆ ಬಿಟ್ಟಿದ್ದೀನಿ. ಇದೇನು ಫ್ರೈ ಮಾಡ್ಕೊಳ್ಳೇಬೇಕಂತೇನೂ ಇಲ್ಲ. ಸೊ ಇಷ್ಟನ್ನು ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ, ಆಲ್ಮೋಸ್ಟ್ ಆಗಿದೆ, ಫುಲ್ಲು ಆಗಿದೆ. ಇವಾಗ ಅದನ್ನು ತೆಗೆದು ವಾಪಸ್ ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಯಾಕಂದರೆ ಅದು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗದೇ ಮಿಕ್ಸಿ ಮಾಡ್ಕೊಳಕ್ಕೆ ಹೋದರೆ ಮಿಕ್ಸಿ ಹಾಳಾಗುತ್ತೆ, ಜಾರ್ ಹಾಳಾಗುತ್ತೆ. ಅದಕ್ಕೆ ತಣ್ಣಗೆ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಬಿರಿಯಾನಿದು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಕರಿಮೆಣಸು, ಚಕ್ಕೆ, ಲವಂಗ ಹಾಕಿದ್ದೀನಿ. ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡ್ಬಿಡೋಣ. ಒಟ್ಟಿಗೆ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊತೀನಿ. ಆಮೇಲೆ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ತೀನಿ ಇದಕ್ಕೆ. ಇದು ಕೂಡ ಈಗ ಆಲ್ಮೋಸ್ಟ್ ಬ್ರೌನ್ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಆಗಿ. ಸೊ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಪ್ಲೇಟಿಗೆ. ಆಫ್ ಮಾಡಿ ಎರಡು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಓಕೆ, ಈಗ ಮಸಾಲಗಳನ್ನು ಫ್ರೈ ಮಾಡಿರೋದು ತಣ್ಣಗಾಗಕ್ಕೆ ಬಿಟ್ಟಿದ್ದೀವಿ. ಸೊ ಈಗ ಚಿಕನ್ನ ಚೂರು ಸಪ್ರೇಟ್ ಮಾಡ್ಕೊಂಬಿಡೋಣ, ಸಾಂಬಾರಿಗೆ ಮತ್ತು ಚಿಕನ್ ಬಿರಿಯಾನಿಗೆ. ಇದು ವಾಶ್ ಮಾಡಿ ಇಟ್ಟಿದ್ದೀನಿ, ಇವಾಗ ಡಿವೈಡ್ ಮಾಡ್ಕೋಬೇಕು. ಚೂರು ಮೆತ್ತಗಿರೋದೆಲ್ಲ ಬಿರಿಯಾನಿಗೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಎತ್ತಿ, ಹಾರ್ಡ್ ಇರೋದು, ಮೂಳೆ ಥರ ಇರೋದೆಲ್ಲ ಸಾಂಬಾರಿಗೆ ಬಿಡ್ತೀನಿ. ಸೊ ಚಿಕನ್ನ ಡಿವೈಡ್ ಮಾಡಿಕೊಂಡೆ. ಇದೆಲ್ಲ ಮೆತ್ತಗಿರೋದು, ಇದು ಚೂರು ಮೂಳೆ ಇರೋದು, ಗಟ್ಟಿ ಇರೋದೆಲ್ಲ ಇದರಲ್ಲೇ ಬಿಟ್ಟಿದ್ದೀನಿ. ಈಗ ಇದು ಸಾಂಬಾರಿಗೆ, ಇದು ಬಿರಿಯಾನಿಗೆ. ಅದಕ್ಕೆ ಮಸಾಲ ಇದೆ, ಇದು ಈರುಳ್ಳಿ ಒಗ್ಗರಣೆಗೆ ಹಾಕೋಕ್ಕೆ. ಸೊ ಎಲ್ಲ ರೆಡಿ ಆಗಿದೆ. ಇದನ್ನು ಬೇಯಕ್ಕೆ ಹಾಕಿಬಿಡೋಣ. ಬಿಸಿ ಆಗ್ತಿದೆ ಎಣ್ಣೆ ಕೂಡ. ಅದಕ್ಕೆ ಫಸ್ಟ್ ನಾವು ಖಾರದ ಪುಡಿ ಹಾಕೋಣ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಖಾರದ ಪುಡಿ, ಅದು ಆ್ಯಕ್ಚುಲಿ ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ.
ಯಾಕಂದರೆ ನೀವು ಮಸಾಲೆಗೆ ಮಿಕ್ಸಿ ಮಾಡೋಕ್ಕೂ ಕೂಡ ಹಾಕ್ಕೊಂಡಿರ್ತೀರ ಮೆಣಸಿನ್ಕಾಯಿ ಮತ್ತು ಕರಿಮೆಣಸು. ಸೊ ಇಲ್ಲಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಾನು 1 ಸ್ಪೂನ್ ಸಾಕು ಅನಿಸುತ್ತೆ, ಇದು ಖಾರ ಆಗುತ್ತೇನೋ. ಇದಕ್ಕೆ ಉಪ್ಪು, ಅರಶಿನ ಆ್ಯಂಡ್ ಇದಕ್ಕೆ ಚಿಕನ್ನ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಚಿಕನ್ ಎಲ್ಲ ಹಾಕಾಗಿದೆ. ಇವಾಗ ನೀರೇನು ಬೇಡ ಅನಿಸುತ್ತೆ, ಯಾಕಂದರೆ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ. ಸೊ ನಾವು ನೀರು ಹಾಕೋದು ಎಕ್ಸ್ಟ್ರಾ ಬೇಡ. ಬೇಕು ಅಂದರೆ ನೋಡ್ಕೊಂಡು ಮಧ್ಯದಲ್ಲಿ ಹಾಕ್ಕೋಬೋದು. ಸದ್ಯಕ್ಕೆ ಈಗ ಸ್ಟಾರ್ಟಿಂಗಿಗೆ ಹಾಕೋದು ಬೇಡ. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ ಹೊಡಿಯೋಕ್ಕೆ ಬಿಡೋಣ. ಈಗ ಚಿಕನ್ ಬೇಯೋವರೆಗೆ ಸಾಂಬಾರ್ದು ಮಸಾಲ ರೆಡಿ ಮಾಡ್ಕೊಂಬಿಡೋಣ, ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಎಲ್ಲದು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮಾಡಿ ರೆಡಿ ಇಟ್ಕೊಂಡ್ಬಿಡೋಣ. ಫುಲ್ ತುಂಬಿಸ್ಬಾರ್ದು, ಅರ್ಧನೇ ಮಾಡ್ಕೊಂಡ್ರೂ ನಡೆಯುತ್ತೆ, ಇಲ್ಲ ಮಿಕ್ಸಿ ಹಾಳಾಗುತ್ತೆ. ನೋಡ್ಕೊಂಡು ಅರ್ಧ ಹಾಕ್ಕೊಂಡೇ ಮಾಡ್ಕೊಳ್ತಾ ಹೋಗಿ. ಸೊ ಇವಾಗ ಮಸಾಲ ರುಬ್ಬಿದ್ದೀನಿ, ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಒಂಚೂರು ಮಸಾಲ ಇರಲೇಬಾರ್ದು, ಪೂರ್ತಿ ರುಬ್ಕೊಂಡಿದ್ದೀನಿ. ಚೂರು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ, ಸೊ ಚೂರು ತೆಳ್ಳಗಾಗಿದೆ. ಇನ್ನೊಂದು ಟ್ರಿಕ್ ಮಾಡೋದಿದೆ, ಇದು ಉಳಿದಿರೋದು. ಇದಕ್ಕೆ ನೀರೇ ಹಾಕ್ದಂಗೆ ಮಿಕ್ಸಿ ಮಾಡ್ತೀನಿ. ಇದು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ, 2 ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೂರು ಗಟ್ಟಿಯಾಗಿ ಬಂದಿದೆ. ಸೊ ಪೇಸ್ಟ್ ರೆಡಿ ಆಗಿದೆ. ಇದನ್ನು ಹೀಗೆ ಬಿಡೋಣ, ಬಿಕಾಸ್ ಈಗ ಬಿರಿಯಾನಿಗೆ ಮತ್ತೆ ರುಬ್ಬೇಕಲ್ಲ, ಸೊ ಅದನ್ನು ಇದರಲ್ಲೇ ರುಬ್ಕೊಂಡ್ಬಿಡೋಣ. ಸೊ ಹಿಂಗೆ ಸೊ ವಿಷಲ್ ಕೂಡ ಬಂದಾಯಿತು. ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆ್ಯಂಡ್ ಓಪನ್ ಮಾಡಿ ಮಸಾಲ ಹಾಕೋಣ. ಇವಾಗ ಓಪನ್ ಮಾಡೋಣ. ಆಗಿದೆ, ಚಿಕನ್ ಬೆಂದಿದೆ. ಒಂದ್ಸರಿ ನೋಡ್ಕೊಂಡ್ಬಿಡೋಣ ಬೆಂದಿದೆಯಾ ಇಲ್ವಾ ಅಂತ, ಆಮೇಲೆ ಮಸಾಲ ಹಾಕೋಣ. ಚಿಕನ್ ಬೆಂದಿದೆಯಾ ಅಂತ ನೋಡೋಕ್ಕೆ ಪ್ರೆಸ್ ಮಾಡಿ ನೋಡೋಣ. ಓಕೆ, ಆಗಿದೆ. ಹಾಂ ನೋಡಿ, ಪೀಸ್ ಆಯಿತು. ಸೊ ಚಿಕನ್ ಫುಲ್ ಬೆಂದಿದೆ. ಈಗ ಮಸಾಲ ಹಾಕ್ಕೊಳ್ಳೋಣ. ಸೊ ಮಸಾಲ ಪೂರ್ತಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಜನ ಇದ್ದೀವಿ, 5 ಜನ ಇದ್ದೀವಿ ನಾವು. ಸೊ ನಮಗೆ ಜಾಸ್ತಿ ಬೇಕೇ ಬೇಕು ಸಾಂಬಾರು, ಅದಕ್ಕೆ ಜಾಸ್ತಿ ಮಸಾಲ ತೆಗೆದು ಜಾಸ್ತಿ ಮಾಡಿದ್ದೀನಿ. ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳೋಣ. ಸೊ ಮಸಾಲೆ ಎಲ್ಲ ರುಬ್ಬಿದ್ವಲ್ಲ, ಸೊ ಅದನ್ನು ಎಲ್ಲ ನೀರು ಹಾಕಿ ತೊಳ್ಕೊಂಡು ಅದಕ್ಕೆ ಹಾಕೋಣ ನೀರು. ಸೊ ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ಓಕೆ, ಸಾಕು. ಇದಕ್ಕೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಖಾರ ಆಲ್ರೆಡಿ ಹಾಕಿದ್ದೀವಿ. ಸೊ ಈಗ ಮತ್ತೆ ಖಾರ ಹಾಕೋದು ಬೇಡ, ಉಪ್ಪು ಒಂದು ನೋಡ್ಕೊಂಡು ಹಾಕ್ಕೋಬೇಕು. ಇಷ್ಟು ಹಾಕ್ತಾಯಿದ್ದೀನಿ ಉಪ್ಪು. ಆ್ಯಂಡ್ ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಒಂದು ಮಸಾಲ ನಾನು ಬಿರಿಯಾನಿದೆ ಮಸಾಲ ಹಾಕ್ತಿದ್ದೀನಿ, ಒಂದು ಅರ್ಧ ಹಾಕಿದ್ರೆ ಸಾಕು ಅನಿಸುತ್ತೆ. ಸೊ ಚೂರು ಟೇಸ್ಟ್ ಬರೋದಕ್ಕೆ ಅರ್ಧ ಹಾಕಿದ್ದೀನಿ ಸಾಕು. ಈಗ ಸಾಂಬಾರು ಬೆಂದಿದೆ, ಅದು ಟೇಸ್ಟ್ ಹೆಂಗಿದೆ ಅಂತ ಒಂದ್ಸರಿ ನೋಡ್ಕೊಂಬಿಡಿ. ಚೂರು ಇಷ್ಟು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಎಷ್ಟಿದೆ ಅಂತ ಟೇಸ್ಟ್ ನೋಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಸರಿ ಮಾಡ್ಕೋಬೇಕು. ಸೂಪರ್ ಟೇಸ್ಟ್ ಮಾತ್ರ, ನೋಡಿ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ಮಾಡ್ಕೊಂಡು ತಿನ್ಕೊಳ್ಳಿ. ಓಕೆ, ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.